ನಮ್ಮಲ್ಲಿ 6 ಅಡಿ 7 ಅಡಿ 8 ಅಡಿ 9 ಅಡಿ 10 ಅಡಿವರೆಗೂ ಕೆಲಸ ಮಾಡ್ತೀವಿ. ಬರೀ ಫೆನ್ಸಿಂಗ್ ಅಂತಲ್ಲ, ರೆಡಿ ಕಾಂಪೌಂಡ್ ವರ್ಕ್ ಮಾಡ್ತೀವಿ ನಾವು. ಫ್ರೀ ಕಾಸ್ಟ್ ವಾಲ್ ಅದನ್ನು ಮಾಡ್ಕೊಡ್ತೀವಿ. ನಮ್ದೇ ಆದಂತ ಒಂದು ಹೆಸರು ಚಾಲ್ತಿಯಲ್ಲಿದೆ. ಈಗ ಇದು ಕೋಳಿ ಫಾರ್ಮ್ ಪರ್ಪಸ್ಗೋಸ್ಕರ ಫೆನ್ಸಿಂಗ್ ಮಾಡಿದ್ವಿ. ಕೆಲಸದಲ್ಲಿ ಯಾವ್ದೇ ತರ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಮೇನ್ ನಮ್ಗೆ ನಂಬಿಕೆನೆ ರೈತ ಹತ್ರ ಉಳಿಸ್ಕೊತಾ ಇರೋದು. 7 ಅಡಿ ಡೆಪ್ತ್ ಒಳಗಡೆ ಹೋಗುತ್ತೆ ನಮ್ ಕಲ್ಲು. ಒಂದ್ ಕಲ್ಲಿಂದ ಒಂದ್ ಕಲ್ಲಿಗೆ 5.5 ಇಂದ 6 ಅಡಿ ಗ್ಯಾಪ್ ಕೊಟ್ಟಿದೀವಿ. 8 ಅಡಿ ಹೈಟ್ ಇದೆ, 6 ಅಡಿ ಮೆಸ್ ಇದೆ, 4 ಲೈನ್ ತಂತಿ ಇದೆ. ಬ್ರಾಂಡ್ ಬಂದು ಸನ್ವಿಕ್ ಹಾಕಿದೀವಿ. ಓನರ್ ಏನ್ ಹೇಳಿದಾರೆ ಆ ಬ್ರಾಂಡ್ ಹಾಕೊಟ್ಟಿದ್ವಿ ಕೆಲಸನ. ನಮ್ ಲೇಬರ್ಸ್ ಗಳು ಕೆಲಸ ತಂದ್ ಬಿಟ್ರೆ ಅದೇ ತರ ಕೂಸಿನ ಕೆಲಸ ಮಾಡ್ಕೊಡ್ತಾರೆ. ಅವ್ರಿಗೂ ಎಲ್ಲಾ ರೀತಿ ಫೆನ್ಸಿಂಗ್ ವರ್ಕ್ ಮಾಡ್ತೀವಿ. ಕರ್ನಾಟಕ ಎಲ್ಲಾ ಕಡೆನೂ. ಎಲ್ಲಾ ನನ್ನ ರೈತ ಬಾಂಧವರಿಗೆ ನಮಸ್ಕಾರಗಳು. ಸತೀಶ್ ಅಂತ, ನಾವು ಮಂಡ್ಯ ಡಿಸ್ಟ್ರಿಕ್ಟ್ ಮದ್ದೂರು ತಾಲೂಕಿನ ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದೀವಿ. ನಾವು ಎಲ್ಲಾ ರೀತಿ ಫೆನ್ಸಿಂಗ್ ವರ್ಕ್ ಮಾಡ್ತೀವಿ ಕರ್ನಾಟಕ ಎಲ್ಲಾ ಕಡೆನೂ. ನೋಡ್ಬೋದು ನಮ್ಮಲ್ಲಿ 6 ಅಡಿ 7 ಅಡಿ 8 ಅಡಿ 9 ಅಡಿ 10 ಅಡಿವರೆಗೂ ಕೆಲಸ ಮಾಡ್ತೀವಿ. ಬರೀ ಫೆನ್ಸಿಂಗ್ ಅಂತಲ್ಲ, ರೆಡಿ ಕಾಂಪೌಂಡ್ ವರ್ಕ್ ಮಾಡ್ತೀವಿ ನಾವು. ಫ್ರೀ ಕಾಸ್ಟ್ ವಾಲ್ ಅದನ್ನು ಮಾಡ್ಕೊಡ್ತೀವಿ. ನಮ್ದೇ ಆದಂತ ಒಂದು ಹೆಸರು ಚಾಲ್ತಿಯಲ್ಲಿದೆ. ನೋಡ್ಬೋದು ಈಗ ಇದು ಕೋಳಿ ಫಾರ್ಮ್ ಪರ್ಪಸ್ಗೋಸ್ಕರ ಫೆನ್ಸಿಂಗ್ ಮಾಡಿದ್ವಿ. ಕರ್ಸಿದ್ರು ಓನರ್, ನಾವು ಕೋಳಿ ಫಾರ್ಮ್ ಮಾಡ್ತಾ ಇದ್ದೀವಿ, ಸೇಫ್ಟಿ ಬೇಕು ಅಂತ ಕೇಳಿದ್ರು. ಅದಕ್ಕೆ ಏನ್ ಮಾಡೋದು ಸರಿ ಅಂತ ಕೇಳಿದ್ರು. ಸರ್ ನಾವು ಹಿಂಗೊಂದು 8 ಅಡಿ ಕಲ್ಲು ಹಾಕೊಡ್ತೀವಿ, ಕೆಲಸ ಮಾಡಿದೀವಿ ನೋಡಿ ಅಂತ ತೋರಿಸು ಕೆಲಸ ಬೇರೆ ಕಡೆ. ಆಮೇಲೆ ಕೆಲಸ ಸರಿಯಪ್ಪ ಕೆಲಸ ಮಾಡುವ ಅಂದ್ರು. ನಾವ್ ಏನ್ಕೋಸ್ಕರ ಕೋಳಿ ಫಾರ್ಮ್ಗೆ ಕೆಲಸ 8 ಅಡಿ ಕೆಲಸನೇ ಮಾಡಿಸ್ಕೊಳ್ಳಿ ಅಂತ ಕೇಳಿದ್ವು ಅಂದ್ರೆ ಸೇಫ್ಟಿ ಪರ್ಪಸ್ಗೋಸ್ಕರ. ಸೇಫ್ಟಿ ಏನು ಅಂದ್ರೆ 8 ಅಡಿ ಯಾರು ಬರೋಕ್ಕಾಗಲ್ಲ. ಯಾವುದೇ ವ್ಯಕ್ತಿ ಕೂಡ 8 ಅಡಿ ಎತ್ತಿ ಬರೋಕ್ಕಾಗಲ್ಲ. ಸಡನ್ ಆಗಿ ಒಂದು ಪ್ರಾಣಿ ಪಕ್ಷಿ ಸುಧನು ಬರಲ್ಲ. ಇವಾಗ ನೋಡ್ಬೋದು 8 ಅಡಿ ಕಲ್ಲಿದೆ. ಏನು ಬಾಟಮ್ ಏನ್ ಸೈಜ್ ಇದೆ, ಟಾಪ್ ಅಲ್ಲ ರೆಡ್ ಸೈಜ್ ಇದೆ. ಮೆಸ್ ಬಂದು 12 ಗೇಜ್ ಮೆಸ್ ಹಾಕಿದೀವಿ. ರಿಕ್ವೈರ್ಮೆಂಟ್ ನಾವು ಕೊಟೇಶನ್ ಕೊಡ್ತೀವಿ, ಇದಕ್ಕಿದು ಅಂತ. ಓನರ್ ಯಾವ್ದು ಹೇಳ್ತಾರೆ ಅದನ್ನ ನಾವು ಅವ್ರ ಚಾಯ್ಸ್ ಆ ಬೇಸಿಕ್ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಅವರು 12 ಗೇಜ್ ಮೆಸ್ ಹೇಳಿದ್ರು, 4 ಲೈನ್ ತಂತಿ ಹೇಳವ್ರೆ, 6 ಅಡಿ ಮೆಸ್ ಹಾಕೊಟ್ಟಿದೀವಿ. ನೋಡ್ಬೋದು ಕೆಲಸನ ನೀವೇನೆ. ಕೆಲಸ ಮುಂದೆನೆ ಮಾತಾಡ್ತಾ ಇದೀನಿ. ಕೆಲಸದಲ್ಲಿ ಯಾವ್ದೇ ತರ ಕಾಂಪ್ರಮೈಸ್ ಇಲ್ಲ. ಕ್ವಾಲಿಟಿ ಮೇನ್ ನಮ್ಗೆ ನಂಬಿಕೆನೆ ರೈತ ಹತ್ರ ಉಳಿಸ್ಕೊತಾ ಇರೋದು. ಯಾವ್ದೇ ಕಾರಣಕ್ಕೂ ಒಂದೊಂದ್ ಕಡೆ 1 ಅಡಿ ಒಂದ್ ಕಲ್ಲಿಂದ ಒಂದ್ ಕಲ್ಲಿಗೆ 5.5 ಇಂದ 6 ಅಡಿ ಗ್ಯಾಪ್ ಕೊಟ್ಟಿದೀವಿ. 8 ಅಡಿ ಹೈಟ್ ಇದೆ, 6 ಅಡಿ ಮೆಸ್ ಇದೆ, 4 ಲೈನ್ ತಂತಿ ಇದೆ. ಬ್ರಾಂಡ್ ಬಂದು ಸನ್ವಿಕ್ ಹಾಕಿದೀವಿ. ಓನರ್ ಏನ್ ಹೇಳಿದಾರೆ ಆ ಬ್ರಾಂಡ್ ಹಾಕೊಟ್ಟಿದ್ವಿ ಕೆಲಸನ. ಇದು ಏನ್ಕೋಸ್ಕರ ಕೋಳಿ ಫಾರ್ಮ್ ಇದಕ್ಕೋಸ್ಕರ. ಸರಿ ಸರ್ ತಗೊಳ್ಳಿ, ಇದು ಸಾಕು ಆಗುತ್ತೆ ಅಂತ ನಾವು ಕೆಲಸ ಮಾಡಿದೀವಿ ಖುಷಿಯಿಂದ. ಮತ್ತೆ ನಾವು ಕಲ್ಲು ತರ್ಸ್ಕೊಳ್ಳೋದು ಇಂಪಾರ್ಟ್ ಆಗೋದು ನಮ್ಗೆ ಕೋಲಾರದಿಂದಾನೆ. ಹೊರಗಡೆ ನೆಲ್ಲೂ ಹಾಕ್ಸ್ಕೊಳ್ಳಲ್ಲ ನಾವು. ಎಲ್ಲೇ ಎಷ್ಟೇ ದೂರ ಆದ್ರೂ ನಮ್ ಕೋಲಾರ. ಯಾಕೆ ನಂಬಿಕೆ ಕಲ್ಲು ಚೆನ್ನಾಗಿರೋ ಕೊಡ್ತಾರೆ. ಕಲ್ಲು ಆರ್ಡರ್ ಕೊಟ್ಟೆ ಅಷ್ಟೇ ನಮ್ಗೆ. ಬೇರೆ ಕಡೆ ಆದ್ರೆ ಮಿಕ್ಸಿಂಗ್ ಬಂದ್ಬಿಡ್ತದೆ. ಆಮೇಲೆ ಟಾಪ್ ಒಂದ್ ಸೈಜ್ ಇರ್ತದೆ, ಬಾಟಮ್ ಒಂದ್ ಸೈಜ್ ಇರ್ತದೆ. ಹಾಗಾಗಿ ನಾವೆಲ್ಲೂ ಹೊರಗಡೆ ತರಿಸಲ್ಲ. ಎಲ್ಲೇ ತರಿಸೋದು ನಾವು ಕೋಲಾರದಿಂದ ತರಿಸೋದು, ಆರ್ಡರ್ ಕೊಡೋದು. ಕಲ್ಲು ತುಂಬಾ ಚೆನ್ನಾಗಿದೆ. ಹಸಿ ಕಲ್ಲು ಬಂದು ಸುಟ್ ಕಲ್ಲು ಬರುತ್ತೆ. ಕಲ್ಲಲ್ಲಿ 2 ತರ ಬರುತ್ತೆ, ಸುಟ್ ಕಲ್ಲು ಹಸಿ ಕಲ್ಲು ಅಂತ. ಹಸಿ ಕಲ್ಲೇ ಹಾಕ್ಸಿ. ಯಾರ ಕೆಲಸ ಎಲ್ಲಾರು ಮಾಡಿಸ್ಕೊಳ್ಳಿ ನೀವು, ಹಸಿ ಕಲ್ಲೇ ಹಾಕ್ಸಿ. ಹಸಿ ಕಲ್ಲಿಗೆ ಲೈಫ್ ಚೆನ್ನಾಗಿದೆ, ಬಾಳಿಕೆ ಬರುತ್ತೆ. ಬೈ ಚಾನ್ಸ್ ಏನೋ ಒಂಚೂರು ಟಚ್ ಆಯ್ತು ಅನ್ನೋ ಕಲ್ಲು ಬೇಗ ಹೊಡೆಯಲ್ಲ. ಸುಟ್ ಕಲ್ಲರ್ ಬಿಸಿಲು ಸಾಕೋಕೆ ಕಟ್ ಆಗುತ್ತೆ. ಹಾಗಾಗಿ ನೀವು ಹಸಿ ಕಲ್ಲೇ ಹಾಕ್ಸೋದು ಸೂಕ್ತ. ಈಗ ನಮ್ಮ ಕೆಲಸ ನೋಡಿ, ಆಲ್ರೆಡಿ ಇಲ್ಲಿ ಪಕ್ಕದಲ್ಲೇ ಒಬ್ಬರು ಕೆಲಸ ಕೊಡ್ತಾ ಇದ್ದಾರೆ. 2 ಎಕರೆ ಕೆಲಸ ಮಾಡ್ತಾ ಇದ್ದೀವಿ ಇವಾಗ. ಅದನ್ನು ನಿಮಗೆ ವೀಡಿಯೋದಲ್ಲೇ ಮುಂದೆ ಹಾಕ್ತೀವಿ, ನೋಡ್ಬೋದು. ಈಗ ನಮ್ಮ ರೈತರುಗಳು ಕೇಳ್ತಾರೆ ಯಾವ ಬ್ರ್ಯಾಂಡು ಯಾವ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಸಜೆಸ್ಟ್ ಮಾಡೋದು ಆಲ್ಮೋಸ್ಟು ಪ್ರತಿ ರೈತರಿಗೂ ಟಾಟಾ ಹಾಕ್ಸಿ. ಟಾಟಾ ಅದರೇ ಆದ ಒಂದು ನಂಬಿಕೆ ಉಳಿಸ್ಕೊಂಡೈತೆ ಇಡೀ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ನಮ್ಮ ಟಾಟಾ ಕಂಪ್ನಿ ಒಳ್ಳೆ ವ್ಯಾರಂಟಿ ಕೊಡ್ತಾರೆ, ಬೇಗ ರೆಸ್ಟ್ ಹಿಡಿಯಲ್ಲ. 100 GSM ಟಾಟಾ ಕಂಪ್ನಿನೇ ಹಾಕ್ಸ್ಕೊಳ್ಳಿ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ನಾನಾ ರೀತಿ ಇದೆ. ಬರೀ ನಾನು ಟಾಟಾ ಹೇಳಿದ್ರು ಅಂತ ಅದೇ ಅಂತಲ್ಲ. ಈ ಸನ್ವಿಕ್ ಇದೆ, ಮೈಕಾನ್ ಇದೆ, ಡ್ಯೂರಾಸ್ಟಲ್ ಇದೆ, ಪ್ರತಿಯೊಂದು ಇದೆ. ನೀವು ಯಾವ್ದು ಬೇಕಾದ್ರೂ ಚಾಯ್ಸು ಮಾಡ್ಬೋದು. ನೀವು ಯಾವ್ದು ಹೇಳ್ತೀರ ಅದು. ಬಟ್ ನನ್ನ ಕೇಳಿದ್ರೆ ನಾನು ಟಾಟಾ. ಯಾಕೆ ನಂಬಿಕೆನೇ ಟಾಟಾ ನಂಬಿಕೆ. ಅದಕ್ಕೋಸ್ಕರ ನಾನು ಟಾಟಾನೇ ಯೂಸ್ ಮಾಡೋದು ಎಲ್ಲ ಕಡೆನೂ. ಒಂದು 50-100 ರೂಪಾಯಿ ಜಾಸ್ತಿ ಆಗ್ಬೋದು ಹೊರತು ಇನ್ನೇನು ಇಲ್ಲ, ಲೈಫ್ ಬರುತ್ತೆ. ಈಗ ಹಾಗೆ ನೋಡ್ಬೋದು ನೀವು. ಇದು ಕೋಳಿ ಫಾರ್ಮ್ ಪರ್ಪಸ್ಗೋಸ್ಕರನೇ ನಾವು ಮೆಸ್ಸು ಸಜೆಸ್ಟ್ ಮಾಡಿದ್ವು ಅವ್ರಿಗೆ. ಸರಿ ಆಯಿತು ಅಂತ ಹಾಕ್ಸ್ಕೊಂಡಿದ್ದಾರೆ. ನಾವು ಎಲ್ಲ ರೈತರಿಗೂ ಮೆಸ್ ವರ್ಕೆ ಮಾಡಿಸ್ಕೊಳ್ಳಿ ಅಂತ ಹೇಳಲ್ಲ. ಈಗ ತೋಟಕ್ಕಾದರೆ ನೀವು ಆರಾಮಾಗಿ 7 ಅಡಿ ಕಲ್ಲು ಹಾಕ್ಸಿ, ಒಂದು 6 ಲೈನ್ ತಂತಿ ಹಾಕ್ಕೊಡ್ತೀವಿ. ತಂತಿ ಹಾಕ್ಸ್ಕೊಂಡು ಸಾಕು, ಚೆನ್ನಾಗಿರುತ್ತೆ. ಯಾವುದೇ ಪ್ರಾಣಿ ಬರಲ್ಲ ಒಳಗಡೆ, ಯಾವುದೇ ಕಾರಣಕ್ಕೂ ಬರೋಕ್ಕೆ ಚಾನ್ಸ್ ಇಲ್ಲ. ಬೆಳೆನ ನಾಶ ಮಾಡಲ್ಲ. ಹಾಗಾಗಿ ನೀವು ಆಮೇಲೆ 8 ಅಡಿ ಹಾಕಿ 7 ಅಡಿ ಹಾಕ್ಕೊಡ್ತೀವಿ ತಂತಿನ, 6 ಅಡಿ ಮೆಸ್ ಹಾಕ್ಕೊಡ್ತೀವಿ. ಹಾಗಾಗಿ ನೀವು ನೋಡಿ, ಕರೆದು ಕೇಳಿ, ಅಕ್ಕಪಕ್ಕ ವಿಚಾರಿಸಿ ಮಾಡಿ. ಈ ಡೈರೆಕ್ಟ್ ನಾನು ಕೆಲಸ ಎಲ್ಲಿ ಮಾಡಿದ್ದೀನಿ ಅವ್ರ ನಂಬರ್ ಕೊಡ್ತೀನಿ. ಕೆಲಸ ಹೋಗಿ ನೋಡಿ, ಅವ್ರು ವಿಚಾರಿಸಿ ಆ ನಂತರ ನನಗೆ ಕರೆದು ಕೆಲಸ ಕೊಡ್ಬೋದು. ನಿಮ್ಗೆ ಏನು ಕೆಲಸ ಒಪ್ಕೋಬೇಕಾದ್ರೆ ನಾನು ಹೇಳ್ತೀನಿ ನಿಮಗೆ. ಅದನ್ನೇ ಪಕ್ಕ ಆ ನಂಬಿಕೆ ಉಳಿಸ್ಕೊಂಡೆ ನಿಮ್ಮ ಹತ್ರ ಕೆಲಸ ಮುಗಿಸ್ಕೊಡ್ತೀನಿ. ಅಡ್ವಾನ್ಸ್ ಇಸ್ಕೊಂಡು ಒಬ್ಬರು ಹೇಳ್ತಾರೆ, ಸರ್ ಅಡ್ವಾನ್ಸ್ ಕೊಟ್ಟೋ ಸರ್ ಯಾರೋ ಫೋನ್ ತೆಗಿತಲ್ಲ ಅಂತ. ಆ ಥರ ಮಾಡೋಕ್ಕೆ ಹೋಗಲ್ಲ. ನಾವು ಜಮೀನ್ದಾರೇನೆ, ನಮ್ಮ ತಂದೆ ವ್ಯವಸಾಯ ಮಾಡ್ತಾರೆ. ನಾವಾಗಿ ರೈತರಿಗೆ ಯಾರಿಗೂ ಮೋಸ ಮಾಡೋಕ್ಕೆ ಇಷ್ಟಪಡಲ್ಲ. ವಿಡಿಯೋದಲ್ಲಿ ನಂಬರ್ ಬರ್ತೈತೆ, ಅದನ್ನ ಕಾಲ್ ಮಾಡಿ ತಿಳ್ಕೊಳ್ಳಿ, ವಿಚಾರಿಸಿ ಆ ನಂತರ ಕೆಲಸ ಕೊಡಿ. ಈಗ ಇದಕ್ಕಿಂತ ಮುಂಚೆ ಒಂದು ಬೆಳಗಾವಿಲಿ ಒಂದು ಕೆಲಸ ಮಾಡಿದೆ. ಒಂದು 20 ಎಕರೆ ಕೆಲಸ ಇತ್ತು. 22 ಎಕರೆ ಕೆಲಸ ಮಾಡ್ಬಿಟ್ಟು ಬಂದೆ. ಸುಮಾರಲ್ಲಿ ಒಂದು
ಇದ್ದೆ, ಒಂದು ತಿಂಗಳು ಆಲ್ಮೋಸ್ಟ್ ಇದ್ದೆ ಅಲ್ಲಿ. ನಾನೇ ಅಲ್ಲೇ ಸ್ಟೇ ಆಗಿ ರೂಮ್ ಮಾಡಿಕೊಂಡು ಕೆಲಸ ಮಾಡಿದೆ, ನಿಂತ್ಕೊಂಡು ಲೇಬರ್ ಥರ ನಾನೇ ನಿಂತ್ಕೊಂಡು ಕೆಲಸ ಮಾಡಿದೆ ಲೇಬರ್ ಜೊತೆ. ನಾವೇನು ಹೇಳಿದ್ವಿ ಅದೇ ಥರ ಕೆಲಸ ಮಾಡಿಕೊಟ್ಟು ಅದಕ್ಕಿಂತ ಚೆನ್ನಾಗಿ ಕೆಲಸ ಬಂದಿದ್ದಕ್ಕೆ ಆ ಯಪ್ಪ ಕರೆದ್ಬಿಟ್ಟು ಖುಷಿಯಿಂದ ಎಕ್ಸ್ಟ್ರಾ ಪೇಮೆಂಟ್ ಸುಧಾ ಕೊಟ್ಟರು ನಮಗೆ. ಅಷ್ಟು ಅಂತಲ್ಲ, ಸ್ವಲ್ಪ ಖುಷಿಯಿಂದ ಸ್ವಲ್ಪ ಅಮೌಂಟು ಹೆಚ್ಚಾಗಿ ಕೊಟ್ಟು ಸರಿ ಮತ್ತೆ ಆರ್ಡ್ರ್ ಬಂದರೆ ನಿಮ್ಮ ಪಕ್ಕ ಕೆಲಸ ಕೊಡ್ತೀನಿ, ಬಂದು ಕೆಲಸ ಮಾಡಿ ಅಂದರು. ಹಾಗಾಗಿ ನಾವು ಏನು ಹೇಳ್ತೀವಿ ನಂಬಿಕೆ ಉಳಿಸ್ಕೊತೀವಿ, ಏನು ಅಡ್ವಾನ್ಸ್ ಇಸ್ಕೊಳ್ತೀವಿ. ಬಂದು ಇವಾಗ ಜಾಗ ಹೇಳ್ತಾರೆ ಬಂದ್ಬಿಡಿ ಅಂತ. ಈಗ ನಾವಿರೋದು ಮಂಡ್ಯದಲ್ಲಿ, ಬೆಳಗಾವಿಗೆ ಕರೀತಾರೆ. ಈಗ ಬೆಳಗಾವಿಗೆ ಹೋಗ್ಬೇಕನ್ನೋ ಟ್ರಾನ್ಸ್ಪೋರ್ಟೇ ನಿಮ್ಗೆ ಗೊತ್ತಾಗುತ್ತೆ ಏನೋ ಕಾಸ್ಟ್ ಬೀಳುತ್ತೆ, ವೆಚ್ಚಗಳು ಅಂತ. ಹಾಗಾಗಿ ನಾವು ಡೈರೆಕ್ಟಾಗಿ ರೈತ ಹತ್ರ ಕೇಳಲ್ಲ, ಏನೋ ಒಂದು ಟೋಕನ್ ಕೊಡಿ ಸಹ ಬರ್ತೀವಿ, ನಾವು ಕೆಲಸ ಮಾಡ್ಕೊಡ್ತೀವಿ ಅಂತ ಈಸ್ಕೊಳ್ತೀವಿ. ಮತ್ತು ಕಲ್ಲು ಬಂದಾಗ ಕಲ್ಲು ಅಮೌಂಟ್ ಈಸ್ಕೊಳ್ತೀವಿ, ಮೆಟ್ರಿಯಲ್ ಬಂದಾಗ ಮೆಟ್ರಿಯಲ್ ಅಮೌಂಟ್ ಈಸ್ಕೊಳ್ತೀವಿ. ಕೆಲಸ ಫಿನಿಶಿಂಗ್ ಅಂದಮೇಲೆ ಕೆಲಸ ಫುಲ್ ಕ್ಲಿಯರ್ ಮಾಡ್ಕೊಂಡು ಹೊರಗಡೆ ಬರ್ತೀವಿ ಕೆಲಸ ಮುಗಿಸ್ಬಿಟ್ಟು. ಹಾಗಾಗಿ ರೈತರುಗಳು ಖುಷಿಯಿಂದನೇ ಕೆಲಸ ಮಾಡಿಸ್ಕೊಳ್ಳಿ. ಆದಷ್ಟು ವಿಚಾರಿಸಿ, 3-4 ಕಡೆ ವಿಚಾರಿಸ್ಬಿಟ್ಟು ಆಮೇಲೆ ಕೆಲಸ ಕೊಡಿ. ನಿಮ್ಗೇನು ಕೆಲಸ ನಂಬಿಕೆ ಹೇಳಿರ್ತೀನಿ ನನ್ನ ಕೆಲಸನ, ಅದೇ ಥರ ಆ ನಂಬಿಕೆ ಉಳಿಸ್ಕೊಳ್ಳೋಕ್ಕೆ ನಾನು ಪ್ರಯತ್ನ ಪಡ್ತಾಯಿದ್ದೀನಿ. ಈಗ ಬೇರೆ ಹೇಳ್ತಾರೆ ನಾವು 1 ಎಕರೆ ಒಂದೇ ದಿನ ಕೆಲಸ ಮಾಡ್ತೀವಿ, 2 ಎಕರೆ 2 ದಿನಕ್ಕೆ ಮಾಡ್ತೀವಿ ಅಂತ. ಬಟ್ ನಮ್ಮ ಕೈಲಂತೂ ಆಗಲ್ಲ. ನಾವು ಒಂದು ಟೈಮ್ ತೊಗೊಳ್ತೀವಿ. ಈಗ ಈ ಕೆಲಸನ 4 ದಿನ ಕೆಲಸ ಮುಗಿಸಿದ್ದೀವಿ, 2 ದಿನ 3 ದಿನ ಕೆಲಸ ಅವ್ರು ಹೆಂಗೆ ಮಾಡ್ತಾರೋ ನಮ್ಗೆ ಗೊತ್ತಿಲ್ಲ. ನಮ್ಮ ಲೇಬರು ಆದಷ್ಟು ನೀಟಾಗಿ ಕೆಲಸ ಮುಗಿಸ್ತಾರೆ, ಲೇಟ್ ಆದ್ರೂ. ಈಗ ಕೆಲಸ ಕೊಡ್ಬೋದು, ನೀವು ಹೇಳ್ಬೋದು ಈಗ 2 ಎಕರೆ ನಮ್ಮದು 4 ಎಕರೆ ಇದೆ, ಕೆಲಸ ಮಾಡಿ ಎಷ್ಟು ದಿನ ಮುಗಿಸಿ ಅಂತ. ನಾವು ಹೇಳ್ತೀವಿ ಸರ್ 1 ವೀಕ್ ಆಗುತ್ತೆ. ನಮ್ಗೆ ಏನು ಸ್ಪಾಟಿಗೆ ಮೆಟೀರಿಯಲ್ ಬರ್ತದೆ ಆವಾಗಿನ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನಾವು ಮುಂಚೆನೇ ನಾವು ಇಲ್ಲ 2 ದಿನ ಕೆಲಸ ಮಾಡ್ತೀವಿ ಅಂತ ಸುಮ್ಗೆ ದುಡ್ಡೆಲ್ಲ ಈಸ್ಕೊಳ್ಳಲ್ಲ. ನಾವು ಕೆಲಸ ಆದಮೇಲೆ ಕೆಲಸ ತಕ್ಕಂಗೆ ದುಡ್ಡು ಈಸ್ಕೊಳ್ತೀವಿ, ಅದರಲ್ಲಿ 2 ಮಾತಿಲ್ಲ. ಬೇಕಾದ್ರೆ ನಮ್ಮ ಕೆಲಸ ಆಗ ಮುಂಚೆ ಹೇಳ್ದಂಗೆ ನೀವು ವಿಚಾರಿಸಿ ಕೆಲಸನ, ಆ ನಂತರ ಕೆಲಸ ಕೊಡ್ಬೋದು. ಈ ನಂಬರ್ ಕಾಲ್ ಮಾಡಿ, ಎನಿ ಟೈಮ್ 24 hours ಆ ನಂಬರ್ ಆನ್ ಆಗಿರುತ್ತೆ. ಕಾಲ್ ಮಾಡಿ, ಎಲ್ಲೇ ಇದ್ರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ರೂ ಬಂದು ಕೆಲಸ ಮಾಡಿಕೊಡ್ತೀವಿ. ಹಾಸನ ಇರ್ಬೋದು, ಹೊಳೆನರಸೀಪುರ ಇರ್ಬೋದು, ಬೆಳಗಾವಿ ರೀಸೆಂಟಾಗಿ ಒಂದು ಕೆಲಸ ಮಾಡಿದೆ ಅಂತ ಹೇಳಿದ್ದೀನಿ ಆಲ್ರೆಡಿ. ಈಗ ಮಂಡ್ಯ ಭಾಗದಲ್ಲಿ ಅಕ್ಕಪಕ್ಕ ಎಲ್ಲ ಸುಮಾರು ಕೆಲಸ ಮಾಡಿದ್ದೀನಿ. ಮತ್ತು ಜೊತೆಗೆ ನಾವು ಏನು ಹೇಳಿದ್ದೀನಿ ಅದೇ ಪ್ರಕಾರ ಕೆಲಸ ಮಾಡ್ತೀವಿ ನಾವು.